तो स्वागत है आपका ATV न्यूज़ में। मैं आपके साथ आसिफ शेख। लक्ष्मण सवली साहबರಿಗೆ ರಾಜು ಅಲ್ಗುರ್ ಸಾಹಬರಿಗೆ ಮಲ್ಲು ನೋಡಿಯವರಿಗೆ ರಾಜು ಅಲ್ಗುರ್ ಸಾಹಬರಿಗೆ ಕಳೆದ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿ ಪರಾಭವಗೊಂಡಿತ್ತು. ಈ ಸಾರಿ ಸೂರ್ಯಚಂದ್ರ ಪ್ರತಿನಿತ್ಯ ಹುಟ್ಟಿ ಬೆಳಗೋದು ಎಷ್ಟು ಸತ್ಯನೋ ಪ್ರೊಫೆಸರ್ ರಾಜು ಅಲ್ಗೂರ್ ಅವರು ಈ ಸಾರಿ ಗೆದ್ದು ಬರೋದು ಅಷ್ಟೇ ನಮಗೆ ವಿಶ್ವಾಸವನ್ನು ಬಂದಿದೆ. ಕಾಂಗ್ರೆಸ್ ಪಕ್ಷ 2019ರ ಪೂರ್ವದಲ್ಲಿ ನಾವು ಅನೇಕ ಭರವಸೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ವಿಫಲರಾಗಿದ್ದೆ. 2023ನೇ ಇಸ್ವಿಯಲ್ಲಿ ಕರ್ನಾಟಕ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು 5 ಕಾರ್ಯಕ್ರಮಗಳ ಭರವಸೆ ಪತ್ರವನ್ನು ಜನರಿಗೆ ತಲುಪಿಸುವಲ್ಲಿ ಭಾಳಷ್ಟು ಯಶಸ್ವಿಯಾಗಿದೆ. 5 ಗ್ಯಾರಂಟಿಗಳನ್ನು ಈ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದರೆ, ನಾವು ಮುಖ್ಯಮಂತ್ರಿಗಳಾದರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಖಂಡಿತವಾಗಿಯೂ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ವಿ. ಜನ ಅದನ್ನು ನಂಬಿ ನಮ್ಮ ಮೇಲೆ ಭರವಸೆನಿಟ್ಟು ನಮಗೆ ಮತಗಳನ್ನು ಕೊಟ್ಟು 136 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳಲ್ಲಿ ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇಂಥ ತುಟ್ಟಿ ವರ್ತಮಾನದಲ್ಲಿ ಬೆಲೆ ಏರಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಮ ವರ್ಗ ಮತ್ತು ಬಡವರಿಗೆ ತಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದು ಭಾಳಷ್ಟು ದುಸ್ತರ ಆದಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಬರ್ತಕ್ಕಂಥದ್ದು, ನಿರುದ್ಯೋಗಿ ಯುವಕರಿಗೆ ಡಿಪ್ಲೊಮಾ ಆದವರಿಗೆ 1,500, ಡಿಗ್ರಿ ಆದವರಿಗೆ 3,000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು, ಬಡವರ ಮನೆಗಳಿಗೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದು, 10 kg ಅಕ್ಕಿಯನ್ನು ಕೊಡ್ತೀವಿ ಅಂತಕ್ಕಂಥ ಏನು ಭರವಸೆಯನ್ನು ಕೊಟ್ಟಿದ್ವಿ. ಕೇಂದ್ರ ಸರ್ಕಾರ ನಮಗೆ ಮೊಲತಾಯ ಧೋರಣೆ ಮಾಡಿ 5 kg ಅಕ್ಕಿಯನ್ನು 34 ರೂಪಾಯಿಗೆ 1 kg ಕೊಡ್ತೀವಿ ಅಂತ ಹೇಳಿದಾಗೂ ಕೂಡ ಕೊಡದೇ ಇರತಕ್ಕಂಥದ್ದು, ನಮ್ಮ ಯೋಜನೆಯನ್ನು ವಿಫಲ ಮಾಡಬೇಕು ಅಂತಕ್ಕಂಥ ದುರುದ್ದೇಶಿದೆ ನಮಗೆ ಅಕ್ಕಿಯನ್ನು ಸರಬರಾಜು ಮಾಡಲಿಲ್ಲ. ಅದರ ಬದಲಿಗೆ ತಲಾ 170 ರೂಪಾಯಿಗಳು 5 kg ಅಕ್ಕಿ ಬದಲಿಗೆ ನಾವು ಏನು ಹಣವನ್ನು ಕೊಡ್ತಾ ಇದ್ವಿ, ಅದರಿಂದ ಮತ್ತು 2,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ, ಯುವಕರಿಗೆ ಕೊಡ್ತಕ್ಕಂಥ ವಿದ್ಯಾನಿಧಿ, ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ಪ್ರವಾಸಕ್ಕೆ
ಸಾರಿಗೆ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಯೋಜನೆಗಳಿಂದ ಮಧ್ಯಮ ವರ್ಗದ ಜನರಿಗೆ ಮತ್ತು ಬಡವರಿಗೆ ವಿಶೇಷವಾಗಿ ಇಂಥ ಕಾಲದಲ್ಲಿ ಭಾಳ ದೊಡ್ಡ ಆಶ್ರಯ ಆಗಿರ್ತಕ್ಕಂಥದ್ದು. ಅದರಿಂದ ನಾವು ಎಲ್ಲೇ ಹೋದರೂ ಕೂಡ ಮಹಿಳೆಯರು ಮತ್ತು ಬಡವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನುಡಿದಂಥ ನಡೆದಿದೆ. ನಿಮಗೆ ನಾವು ಮತಗಳನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಏನು 28 ಕ್ಷೇತ್ರಗಳಿದ್ದಾವೆ, ಅದರಲ್ಲಿ ಕನಿಷ್ಠ ಪಕ್ಷ 20 ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥ ಏನು ನಾವು ಸಂಕಲ್ಪವನ್ನು ಮಾಡಿದ್ದೀವಿ. ಆ ಸಂಕಲ್ಪಕ್ಕೆ ನಾಡಿನ ಮತದಾರರು ಸಿದ್ಧಿ ಮಾಡ್ತಾರೋ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿ ಮೂಡಿದೆ. ಅದರಿಂದ ಬಿಜಾಪುರ ಕ್ಷೇತ್ರದಲ್ಲಿಯೂ ಕೂಡ 3 ಬಾರಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಆಡಳಿತ ವಿರೋಧ ಅಲೆ ಮತ್ತು ಸಾಕಷ್ಟು ಪ್ರಗತಿಯನ್ನು ನಿರೀಕ್ಷಿತ ಮಟ್ಟದಲ್ಲಿ ಮಾಡದೇ ಇರತಕ್ಕಂಥದ್ದು, ಹಳ್ಳಿಗಳ ಸಂಪರ್ಕ ಮಾಡದೇ ಇರತಕ್ಕಂಥದ್ದು, ಜನರ ಕಷ್ಟಗಳನ್ನು ಆಲಿಸದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ನಮಗೆ ಒಂದು ಕಡೆ ಆಡಳಿತ ವಿರೋಧ ಅಲೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಇದು ಭಾಳ ನಮಗೆ ಪೂರಕವಾಗಿದೆ. 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಏನೊಂದು ಭರವಸೆಗಳನ್ನು ಕೊಟ್ಟಿದ್ದು, ಅವು ಯಾವ ಭರವಸೆಗಳಿಗೂ ಕೂಡ ಇವತ್ತು ಈಡೇರಿಸಲಿಲ್ಲ. 2014ರಲ್ಲಿ ಇಡೀ ದೇಶದಲ್ಲಿ ಒಂದು ಪ್ರಚಾರವನ್ನು ಮಾಡಿದ್ರು. ನಾವು ಗುಜರಾತದಲ್ಲಿ ಆಗಿರ್ತಕ್ಕಂಥ ಮಾಡೆಲ್ ಇಡೀ ದೇಶದಲ್ಲಿ ತರ್ತೀವಿ. ಅದರ ಜೊತೆಗೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ನೆನಸು ಮಾಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ಇಡೀ ದೇಶದಲ್ಲಿರ್ತಕ್ಕಂಥ ನದಿಗಳನ್ನು ಜೋಡಣೆ ಮಾಡ್ತೀವಿ, ಗಂಗಾ ನದಿಯನ್ನು ತಂದು ಕಾವೇರಿಗೆ ಬಿಡ್ತೀವಿ, ಕಾವೇರಿಯನ್ನು ಕೃಷ್ಣೆ ತಂದು ಬಿಡ್ತೀವಿ ಅಂತಕ್ಕಂಥ ಒಂದು ವಿಚಾರಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದ್ರು. ದೇಶದ ರೈತ ಇನ್ನೇನು ನಾವು ಬರಗಾಲದ ದವಡೆಯಿಂದ ಹೊರಗಡೆ ಬರ್ತೀವಿ, ಬರಗಾಲ ಅಂತಕ್ಕಂಥದ್ದು ನಮಗೆ ದೂರ ಆಗುತ್ತೆ, ನದಿ ಜೋಡಣೆಯಿಂದ ರೈತ ಭಾಳ ದೊಡ್ಡ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಮತಗಳನ್ನು ಕೊಟ್ಟಿದ್ದು. ಅದರ ಜೊತೆಗೆ ಸಂಘ ಪರಿವಾರದವರು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಮಾಡ್ತಾಯಿದ್ರು. ಅದರಲ್ಲಿ ಪ್ರಮುಖವಾಗಿ ನಮೋ ಬ್ರಿಗೇಡ್ ಅಂತಕ್ಕಂಥದ್ದನ್ನು ಕಟ್ಕೊಂಡು ಚಕ್ರವರ್ತಿ ಸೂಲಿಬೆಲೆಯವರು ಎಲ್ಲ ಕಡೆ ಭಾಷಣ ಮಾಡ್ತಿದ್ರು. ಈ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು ಭ್ರಷ್ಟಾಚಾರದಿಂದ ಕೂಡಿಟ್ಟಿರ್ತಕ್ಕಂಥ ಹಣವನ್ನು ವಿದೇಶದಲ್ಲಿ ಇಟ್ಟಿದ್ದಾರೆ, ಸ್ವಿಸ್ ಬ್ಯಾಂಕ್ದಲ್ಲಿದೆ. ಮೋದಿಜಿ ಅವರನ್ನು ಪ್ರಧಾನಮಂತ್ರಿಯಾಗಿ ಮಾಡಿದ್ದಾದರೆ ಸ್ವಿಸ್ ಬ್ಯಾಂಕ್ದಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ವಾಪಸ್ ತಂದು ಈ ದೇಶದ ಸಾಲವನ್ನು ಸಂಪೂರ್ಣವಾಗಿ ನಾವು ತುಂಬ್ತೀವಿ. ಅದಲ್ಲದೇ ಅದು ಎಷ್ಟು ಹಣ ಇದೆ ಅಂತ ಹೇಳಿ ನಮಗೆ ಹೇಳ್ತಿದ್ರು. ಅಂದರೆ ಈ ದೇಶದ ಸಾಲವನ್ನು ಸಂಪೂರ್ಣವಾಗಿ ತುಂಬಿ ಎಷ್ಟು ಹಣ ಉಳಿತಿದೆ ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳಿಗೆ ಬಂಗಾರದ ಪ್ಲೇಟ್ಗಳನ್ನು ಮಾಡಿ ಬಡಿದ್ರೂ ಕೂಡ ಹಣ ಉಳಿತಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು. ಇಡೀ ದೇಶದ ಜನ ಅದನ್ನು ನಂಬಿದರು. ಅದರ ಜೊತೆಗೆ ಯುವಕರಿಗೆ ಕೇಳ್ತಾ ಇದ್ರು, ಉದ್ಯೋಗ ಸಿಕ್ಕಿದೇನು ಅಂತ. ನಿರುದ್ಯೋಗ ಸಮಸ್ಯೆ ತಾಂಡಾಡ್ತಾ ಇದೆ.
ವರ್ಷಕ್ಕೆ 2 ಕೋಟಿ ಜನರಿಗೆ ಉದ್ಯೋಗಗಳನ್ನು ಕೊಡ್ತೀವಿ. ಅದರ ಜೊತೆಗೆ ಬೆಲೆ ಏರಿಕೆ, ಪೆಟ್ರೋಲು, ಡೀಸೆಲು, ಗ್ಯಾಸು, ದಿನಬಳಕೆ ವಸ್ತುಗಳು ಗಗನಕ್ಕೇರಿದ್ದಾವೆ, ಅದನ್ನು ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿ. ಅದರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ರು, ಅಮೇರಿಕಾ ಡಾಲರ್ ರೇಟ್ ಏನಿದೆ 54 ರೂಪಾಯಿ ಇದ್ದಂಥ ಡಾಲರ್ ರೇಟನ್ನು ಭಾರತದ ರುಪೀಸ್ ಮುಂದೆ $1 ಕೊಟ್ಟರೆ $10 ಬರುವ ತರನಾಗಿ ಸರ್ಕಾರ ಮಾಡ್ತಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅದರ ಜೊತೆಗೆ ವಿಶೇಷವಾಗಿ ರೈತರಿಗೆ ಒಂದು ಹೊಸ ಆಲೋಚನೆಯನ್ನು ಬಿತ್ತಿದ್ರು. ರೈತರ ಆದಾಯವನ್ನು ನಾವು ದ್ವಿಗುಣ ಮಾಡ್ತೀವಿ ಅಂತ. ಬಹುಶಃ ನೀವು ಮಾಧ್ಯಮದವರೆಲ್ಲರೂ ಇದೆ, ನೀವೆಲ್ಲ ಇದನ್ನು ಕೇಳಿರ್ತೀರಿ. ಆದರೆ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಒಂದು ಭರವಸೆಯನ್ನು ಕೂಡ ಇವತ್ತು ಈಡೇರಿಸಲಿಲ್ಲ. ಒಂದು ಕಾರ್ಯಕ್ರಮ ಕೂಡ ಅನುಷ್ಠಾನಕ್ಕೆ ತರಲಿಲ್ಲ. ಅದರಿಂದ ಇಡೀ ದೇಶದಲ್ಲಿರ್ತಕ್ಕಂಥ ಮತದಾರರು, ಬಡವರು, ರೈತಾಪಿ ವರ್ಗ ಇವತ್ತು ಭ್ರಮನಿರಸಗೊಂಡಿದೆ. ಆಡಳಿತದ ವಿರೋಧ ಅಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದ್ದಿದೆ. 10 ವರ್ಷದಲ್ಲಿ ಏನು ಪ್ರಗತಿಯನ್ನು ಸಾಧಿಸಲಿಲ್ಲ. ಕೇವಲ ಭಾವನಾತ್ಮಕ ಮಾತುಗಳಿಂದ ನಮ್ಮ ಮತಗಳನ್ನು ಪಡ್ಕೊಂಡ್ರು ಅಂತಕ್ಕಂಥ ಇಡೀ ಸಮಾಜಕ್ಕೆ ಒಂದು ಮನವರಿಕೆ ಬಂದಿದೆ. ಅದರಿಂದ ಕರ್ನಾಟಕದಲ್ಲಿ ವಿಶೇಷವಾಗಿ 28ರಲ್ಲಿ ನಾವು 20 ಗೆಲ್ತೀವಿ ಅಂತಕ್ಕಂಥ ಏನು ಸಂಕಲ್ಪವನ್ನು ನಾವು ತೊಟ್ಟಿದ್ದೀವಿ, ಆ ಸಂಕಲ್ಪ ಖಂಡಿತವಾಗಿ ಸಿದ್ಧಿ ಆಗುತ್ತೆ ಅಂತಕ್ಕಂಥ ಇವತ್ತು ನಂಬಿಕೆ ನಮಗೆಲ್ಲರಿಗೂ ಬಂದಿದೆ. ನಾನು ಬೆಳಗಾವಿ ಮತ್ತು ಚಿಕ್ಕೋಡಿ, ಧಾರವಾಡ, ಹಾವೇರಿ, ಬೀದರ್, ಗುಲ್ಬರ್ಗ, ಕೊಪ್ಪಳ ಅನೇಕ ಕಡೆ ನಾನು ಪ್ರವಾಸವನ್ನು ಮಾಡಿದ್ದೆ. ಅದರಲ್ಲಿ ಕಾರವಾರ ಜಿಲ್ಲೆಯಲ್ಲಿಯೂ ಕೂಡ ಎಲ್ಲ ಕಡೆ ವಾತಾವರಣ ಭಾಳ ಪೂರಕವಾಗಿರ್ತಕ್ಕಂಥದ್ದು. ನಾವು ಗುರಿ ಹಾಕಿಟ್ಟುಕೊಂಡಿದ್ದು 20 ಮೀರಿಸ್ಬೋದು ಅಂತಕ್ಕಂಥ ಇವತ್ತು ನಮಗೆ ಆತ್ಮವಿಶ್ವಾಸ ಬರ್ತಾಯಿದೆ. ಅದರಿಂದ ಇವತ್ತು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ನನ್ನೊಂದು ಲೆಕ್ಕಾಚಾರ ಪ್ರಕಾರ 1 ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಆತ್ಮವಿಶ್ವಾಸದಿಂದ ಈ ಮಾತನ್ನು ಹೇಳ್ತೀನಿ. ಸೌಮ್ಯ ಸ್ವಭಾವ, ಎಲ್ಲರ ಜೊತೆಗೆ ಕೂಡಿ ಬಾಳಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡಿರ್ತಕ್ಕಂಥವನು, ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು, ದೀನದಲಿತರ ಬಗ್ಗೆ ಕಳಕಳಿ ಇರ್ತಕ್ಕಂಥದ್ದು ಮತ್ತು ಎಲ್ಲ ಸಮಾಜವನ್ನು ಒಟ್ಟಿಗೆ ತೊಗೊಂಡು ಹೋಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರ್ತಕ್ಕಂಥ ಒಬ್ಬ ಪ್ರಜ್ಞಾವಂತ ಅಭ್ಯರ್ಥಿ ಇರೋದರಿಂದ, ಅದರ ಜೊತೆಗೆ 2 ಬಾರಿ ಶಾಸಕರಾಗಿ, ಇಡೀ ಜಿಲ್ಲೆಗೆ ಪರಿಚಿತರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ಇಡೀ ಕ್ಷೇತ್ರದಲ್ಲಿ ಪರಿಚಿತರಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ, ಅವನ ಬಗ್ಗೆ ಸಹಾನುಭೂತಿ ಇದೆ, ಅವನ ಬಗ್ಗೆ ಕಳಕಳಿ ಇದೆ, ಅವನ ಬಗ್ಗೆ ಅಂತಃಕರಣ ಇದೆ. ಇವನನ್ನು ನಾವು ದಿಲ್ಲಿ ಕಳಿಸಿದರೆ ಬಿಜಾಪುರ ಮತಕ್ಷೇತ್ರದ ಬಗ್ಗೆ ಧ್ವನಿಯನ್ನು ಎತ್ತಬಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಮೂಡಿದೆ. ಒಂದು ಆಶಾಸ್ಪದ ಸಂಗತಿ ಅಂತಂದರೆ, ಕಳೆದ ಬಾರಿ 25 ಜನ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು, ನಮ್ಮ ರಾಜ್ಯದ ಪಾಲನೆಗೆ ಬರಬೇಕಾಗಿರ್ತಕ್ಕಂಥ ಹಣ ಬರದೇ ಇರತಕ್ಕಂಥದ್ದನ್ನು ಒಂದು ಬಾರಿಯೂ ಕೂಡ ಲೋಕಸಭೆಯಲ್ಲಿ ಧ್ವನಿ ಎತ್ತದೇ ಇರತಕ್ಕಂಥದ್ದು ದುರ್ದೈವದ ಸಂಗತಿ ಅಂತ ಹೇಳಬೇಕಾಗುತ್ತೆ. ಮಾದಾಯಿ ಯೋಜನೆ, ಕಳಸಾ ಬಂಡೂರಿ ಇರ್ತಕ್ಕಂಥ